ಸೊ ನೋಡಿ ಆ ಕಡೆ ಹಾಗೇ ಇದೆ, ಸನ್ಸೆಟ್ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಇದೊಂದೇ ಜಾಗದಲ್ಲಿ ಮಾತ್ರ ಮಳೆ ಹೊಡಿತಾ ಇದೆ. ಸೊ ನಮ್ಮ ವಿಡಿಯೋಗ್ರಫಿ ಹಾಗೂ ನಮ್ಮ ಪಾರ್ಟ್ನರ್ ಆರಾಧನೆ ಕಾಯ್ತಾಯಿತ್ತು. ಸೊ ಬೆಳಿಗ್ಗೆ ಎದ್ದು ಪಾರಿವಾಳನ ಆರಿಸ್ಬೇಕು. ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ಹಾಗೂ ಸಪೋರ್ಟರ್ಸ್ಗೆ ತುಂಬ ಥ್ಯಾಂಕ್ಸ್. ಲಾಸ್ಟ್ ಚಿಕ್ಕಮಂಗ್ಳೂರು ವೀಡಿಯೋ ಮಾಡಿದಾಗ ನೆಕ್ಸ್ಟ್ ಪಾರ್ಟ್ 2 ಯಾವಾಗ ಬರುತ್ತೆ ಅಂತ ತುಂಬ ಮೆಸೇಜಸ್ ಬಂದವು. ಸೊ ನಾವೀಗ ಹೋಗ್ತಾ ಇದ್ದೀವಿ ಎಲ್ಲಿಗೆ? ಸಕಲೇಶ್ಪುರ ಆ್ಯಂಡ್ ಚಿಕ್ಕಮಂಗ್ಳೂರು. ಬೋತ್ ಸಕಲೇಶ್ಪುರ ಆ್ಯಂಡ್ ಚಿಕ್ಕಮಂಗ್ಳೂರು. ಸಕಲೇಶ್ಪುರ ಮಧ್ಯಕ್ಕೆ ಯಾಕೆ ಬಂತು ಅಂದರೆ, ನಮಗೆ ಚಿಕ್ಕಮಂಗ್ಳೂರಿಗೆ ಕಂಟಿನ್ಯೂಸ್ ಟ್ರಾವೆಲ್ ಮಾಡೋಕ್ಕಾಗಲ್ಲ ನಮ್ಮ ಪುಟಾಣಿ ಇರೋದ್ರಿಂದ. ಸೊ ನಾವು ಫಸ್ಟು ಸಕಲೇಶ್ಪುರ, ಅಲ್ಲಿ ಕೆಲವು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ನಂತರ ಚಿಕ್ಕಮಂಗ್ಳೂರಿಗೆ ಹೋಗೋದು. ಅಲ್ಲಿಂದ ಪುನಃ ಅಲ್ಲೂ ಕೆಲವು ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆನ್ ದ ವೇ ಬರುವಾಗ ಇನ್ನೆಷ್ಟಾಗುತ್ತೆ ಅಷ್ಟೊಂದು ಪ್ಲೇಸಸ್ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಟ್ ವಿಲ್ ಬಿ ಲಾಂಗ್ ಜರ್ನಿ. 3 ಇಂದ 5 ದಿವಸ ಆಗ್ಬೋದು. ಸಕಲೇಶ್ಪುರ ಹಾಗೂ ಚಿಕ್ಕಮಂಗ್ಳೂರು ಎರಡೂ ಕವರ್ ಮಾಡ್ತಾ ಇದ್ದೀವಿ. ಸೊ ಪದ್ದು ಗ್ಯಾಂಗ್ ಅಲ್ಲದೆ ಇನ್ನೊಂದು ಹೊಸ ಪಾರ್ಟ್ನರ್ ಇದ್ದಾರೆ ನಮಗೆ. ಅದು ಹೋಗ್ತಾ ರಿವೀಲ್ ಮಾಡ್ತೀವಿ. ಈಗಲೇ ಹೇಳಲ್ಲ ನಾವು. ಕಾರಲ್ಲಿ ಆ ಪಾರ್ಟ್ನರ್ ಇದ್ದಾಳೆ, ರಿವೀಲ್ ಮಾಡ್ತೀವಿ ಸದ್ಯಕ್ಕೆ. ಹಲೋ, ಏನು ಎಲ್ಲ ಫಾರಿನಿಗೆ ಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ಇದು ಯಾವುದೇ ಫಾರಿನ್ದು ಸ್ಪಾಟ್ ಅಲ್ಲ, ಇದು ಸೋಮಾರ್ಪೇಟೆ ರೋಡು. ಸೊ ಕುಶನಗರದಿಂದ ಸೋಮಾರ್ಪೇಟೆ ಬೇಲೂರು ರೋಡಲ್ಲಿ ಹೋಗ್ತಾ ಇದೊಂದು ಸ್ಪಾಟು. ಕೆಲವೊಂದು ಮೂವಿಗಳಲ್ಲೂ ಇದನ್ನು ನೋಡಿದ್ದೀರಾ. ಇದು ಯಾವ ಮೂವಿ ಅಂತಂದರೆ ಅಲ್ಲಿ ನೋಡಿ, ಅಲ್ಲಿ ನಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಫ್ಯಾನ್ಸ್ ಇರ್ಬೋದು. ಸಾರಿ, ಅಲ್ಲ, ದೇ ಆರ್ ಮೇಕಿಂಗ್ ಫನ್ ಆಫ್ ಅಸ್ ಬಿಕಾಸ್ ಐ ಆಮ್ ಟಾಕಿಂಗ್ ಟು ದ ಗೋಪ್ರೋ. ಸೊ ಇದು ಯಾವುದೇ ಫಾರಿನ್ ಸ್ಪಾಟ್ ಅಲ್ಲ. ನಾ ಹೇಳ್ದಂಗೆ ಇದು ಮನಸಾರೆ ಅಂತ ಒಂದು ಕನ್ನಡ ಮೂವಿ ನೋಡಿರ್ಬೋದು, ದಿಗಂತ್ ಅವ್ರದ್ದು. ಸೊ ಆ ಮೂವಿಲಿ ಈಗ ಅವ್ರ ವೈಫು ಐಂದ್ರಿತಾ ಅವ್ರನ್ನ ಕಿಡ್ನ್ಯಾಪ್ ಮಾಡಿಕೊಂಡು ಈ ಜಾಗಕ್ಕೆ ತೊಗೊಂಬಂದಿರ್ತಾನೆ ದಿಗಂತ್. ಆ ಸ್ಪಾಟ್ ಇದು. ಸೊ ಅಲ್ಲಿ ಮೇಲ್ಗಡೆ ಇದೆಯಲ್ಲ, ಅಲ್ಲಿ ಅದರಲ್ಲಿ ಶೂಟಿಂಗ್ ನಡೆದಿರುತ್ತೆ. ಎಂಥ ಸ್ಪಾಟ್ ನೋಡಿ. ಅಗೇನ್ ಇದೊಂದು ಏನೋ ಒಂದು ಈ ಥರದ್ದು ಡಿಗ್ ಮಾಡಿದ್ದಾರೆ ರೌಂಡ್ ಶೇಪಲ್ಲಿ, ಸರ್ಕ್ಯುಲರ್ ಶೇಪಲ್ಲಿ. ಅಲ್ಲೂ ಒಂದು ನೋಡ್ಬೋದು, ಆ ಕಡೆ ಅಲ್ಲೊಂದು ಮಾಡಿದ್ದಾರೆ ಅದೇ ಥರ, ಇಲ್ಲೊಂದಿದೆ ಇದೇ ಥರ. ಏನಕ್ಕೆ ಮಾಡಿದ್ದಾರೆ ಏನಿದು ಗೊತ್ತಿಲ್ಲ. ಮಧ್ಯದಲ್ಲೊಂದು ಹೋಲ್ ಮಾಡಿದ್ದಾರೆ, ಏನಿದು ಅಂತ ಗೊತ್ತಿಲ್ಲ. ಓಕೆ. ಸೊ ಪದ್ದು ಸ್ವಲ್ಪ ಮೋಷನ್ ಸಿಕ್ನೆಸ್ ಇತ್ತು, ಸೊ ಇಬ್ಬರು ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ನಾವು ರಿಡ್ಜ್ ಪಾಯಿಂಟ್ ಆ್ಯಂಡ್ ಪಟ್ಲಾ ಬೆಟ್ಟಕ್ಕೆ ಕವರ್ ಮಾಡ್ತಾ ಇದ್ದೀವಿ. ಸೊ ನೀವು ನಮ್ಮ ಜರ್ನಿಲಿ ಇದ್ದೀರಾ ಅಂತ ಅಂದ್ಕೋತೀನಿ. ಥ್ಯಾಂಕ್ಸ್ ಎ ಲಾಟ್, ಬಾಯ್. ಸೊ ಪಟ್ಲಾ ಬೆಟ್ಟಕ್ಕೆ ಇನ್ನೊಂದು 15 ಕಿಲೋಮೀಟ್ರ್ ಇದೆ. 18 ಕಿಲೋಮೀಟ್ರ್ ಇದೆ, ಕರೆಕ್ಟ್ ಮಾಡ್ತೀರ ನಮ್ಮ ವೈಫು. ಸೊ ಇಲ್ಲೊಂದು ಪಿಟ್ ಸ್ಟಾಪ್ ಕೊಟ್ವಿ. ಇಲ್ಲೊಂದು ಸೈನ್ ಬೋರ್ಡ್ ಇದೆ ರೋಡ್ ಸೈಡಲ್ಲಿ. ಸೊ ಇಲ್ಲಿ ಕೆಲವೊಂದು ಪ್ಲೇಸಸ್ಗಳ ಕವರ್ ಮಾಡೋದಿದೆ, ನಮ್ಮ ಬಕೆಟ್ ಲಿಸ್ಟಿಗೆ ಹಾಕೋತಾ ಇದ್ದೀವಿ. ನಿಮಗೂ ಒಂದು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸೈನ್ ಬೋರ್ಡಲ್ಲಿ ಅಭಿಮಠ ಬಾಚಹಳ್ಳಿ ಅಂತ ಇದೆ. ನನ್ನ ವೈಫ್ ಹೇಳ್ತಾಯಿದ್ರು ಅಲ್ಲಿ ಅಭಿಮಠ ಫಾಲ್ಸ್ ಅಂತ ಒಂದಿದೆ. ಸೊ ಈಗ ಹೋಗೋಕ್ಕಾಗೋದಿಲ್ಲ, ಇನ್ನೊಂದು ದಿವಸ ಕವರ್ ಮಾಡ್ತೀವಿ. ಸೊ ನಾವು ಇದೇ ರೋಡಲ್ಲಿ ಈಗ ಸ್ಟ್ರೈಟ್ ಹೋದರೆ ಈ ಕಡೆ ಪಟ್ಲಾ ಬೆಟ್ಟ ಹಾಗೂ ನಾವು ಕೆಲವೊಂದು ಹೋಮ್ ಸ್ಟೇ ಕವರ್ ಮಾಡ್ತಾಯಿದ್ವಿ. ನಾವು ಡೆಸ್ಟಿನೇಷನ್ ಈ ಸೈಡ್ ಇದೆ ಬಲಗಡೆಗೆ. ಸೊ ಎಡಗಡೆ ಆದರೆ ಈ ಸುಮಾರು ಪ್ಲೇಸಸ್ ಇದೆ, ಇನ್ನೊಂದು ದಿವಸ ಎಕ್ಸ್ಪ್ಲೋರ್ ಮಾಡ್ತೀವಿ. ಓಕೆ. ಸೊ ಇನ್ನೊಂದು ಏನು ಹೇಳಬೇಕು ಅಂದರೆ, ಈಗ ನೋಡಿ ಮಲ್ಲಳ್ಳಿ ಫಾಲ್ಸ್ 15 ಕಿಲೋಮೀಟ್ರ್ ಅಂತ ಇದೆ. ಸೊ ನಾವು ಪಟ್ಲಾ ಬೆಟ್ಟ ಅಲ್ಲಿ ಹತ್ತಿ ಪೀಕಿಂದ ನೋಡಿದ್ರೆ ಈ ಮಲ್ಲಳ್ಳಿ ಫಾಲ್ಸು ದೂರದಿಂದ ಕಾಣಿಸುತ್ತೆ. ಸೊ ಆದಷ್ಟು ನಂದು
DSLR ಕ್ಯಾಮ್ರಾ ಇದೆ, ಅದರಲ್ಲಿ ಸ್ವಲ್ಪ ಝೂಮ್ ಮಾಡಿದ್ರೆ ವ್ಯೂ ಕಾಣಿಸ್ಬೋದು. ಅದನ್ನೊಂದು ಟ್ರೈ ಮಾಡ್ತೀನಿ. ಹಾಗೂ ನನಗೆ ವೈಫು ಹಾಗೂ ನಮ್ಮ ಪದ್ದು ಗ್ಯಾಂಗ್ ಅವರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅಲ್ಲಿ ಜೀಪ್ ರೈಡ್ ಕಷ್ಟ, ಮೇಲಕ್ಕೆ ಟ್ರೈ ಮಾಡ್ತೀವಿ, ನೋಡ್ಬೇಕು. ಆದ್ರೆ ಪತ್ಲಾ ಬೆಟ್ಟ ಇಲ್ಲ ಅಂದ್ರೆ ಕೆಳಗಿಂದ ಎಕ್ಸ್ಪ್ಲೋರ್ ನಾವು ಮಾಡೋದು ಪ್ಲಾನ್ ಮಾಡಿದ್ದೀವಿ. ನಾನೊಬ್ಬನೇ ಹತ್ತಬೇಕಾಗುತ್ತೆ. ಹತ್ತಿ ನನ್ನ ಪಾರ್ಟ್ನರ್ ಇನ್ನೊಂದು ಹೇಳಿದ್ನಲ್ಲ, ನನ್ನ ಪಾರ್ಟ್ನರು ಅದು ನನ್ನ ಜೊತೆಗೆ ಬರ್ತಾಳೆ. ಅಲ್ಲಿ ರಿವೀಲ್ ಮಾಡ್ತೀನಿ ಯಾರದು ಪಾರ್ಟ್ನರ್ ಅಂತ. ಬಾಯ್ ಬಾಯ್. ಇನ್ನೊಂದು ಪಿಟ್ ಸ್ಟಾಪ್ ಕೊಟ್ಟಿದ್ದೀವಿ. ಪತ್ಲಾ ಬೆಟ್ಟಕ್ಕೆ ಇನ್ನೂ ರೀಚ್ ಆಗಿಲ್ಲ ನಾವು. ಬಿಸಿಲು ನೋಡಿದ್ರೆ ಇವತ್ತು ಹೋಗ್ಬೇಕಾ ನಾಳೆ ಬೆಳಗ್ಗೆ ಹೋಗೋದಾ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಇದೊಂದು ಪಿಟ್ ಸ್ಟಾಪಲ್ಲಿ ತುಂಬ ಸಿನಿಕ್ ಇದೆ ಲೊಕೇಶನ್ನು ನೋಡಿ. ಇಲ್ಲಿ ಒಂದು ತೋಡಿದೆ. ನಾವು ಇನ್ನೊಂದು ಪಿಟ್ ಸ್ಟಾಪ್ ತೊಗೊಂಡ್ವಿ. ಇದು ಬಿಸ್ಲಘಾಟ್ ಕಡೆಯಿಂದ ಮುಗಿಲ ಮಂಜು ಹೋಗೋ ಸ್ಟ್ರೆಚ್ನಲ್ಲಿ ಸಿಕ್ಕುತ್ತೆ. ಈ ಜಾಗ ಪಟ್ಲಾ ಬೆಟ್ಟಕ್ಕೂ ಹತ್ತಿರ, ಮೋಸ್ಟ್ಲಿ 500 ಮೀಟರ್ಸ್ ಇರ್ಬೋದು ಅಷ್ಟೇ. ಈ ಪ್ಲೇಸ್ದು ಸ್ಪೆಷಾಲಿಟಿ ಏನಂದರೆ, ಇದನ್ನ ಬ್ರಿಟಿಷರು ಸರ್ವೆ ಮಾಡಿ ಒಂದು ಪಾಯಿಂಟ್ ಲೊಕೇಟ್ ಮಾಡಿದ್ದಾರೆ. ಈ ಪಾಯಿಂಟ್ ಫೇಟ್ ಆಫ್ ರೈನ್ ಡ್ರಾಪ್ನ ಡಿಸೈಡ್ ಮಾಡುತ್ತೆ. ಇಲ್ಲಿ ಕಲ್ಲಿದೆಯಲ್ಲ, ಅದರಲ್ಲಿ ಸಮುದ್ರದ ಹೆಸರನ್ನ ಎನ್ಗ್ರೇವ್ ಮಾಡಿದ್ದಾರೆ. ಅಂದರೆ ಬಲಬದಿಲಿ ಬೇ ಆಫ್ ಬೆಂಗಾಲ್ ಮತ್ತು ಎಡಬದಿನಲ್ಲಿ ಅರೇಬಿಯನ್ ಸಿ ಅಂತ ಬರೆದಿದ್ದಾರೆ. ಇದ್ರ ಪ್ರಕಾರ ಈ ಕಲ್ಲದು ಬಲಬದಿಗೆ ಬೀಳೋ ನೀರು ಹೇಮಾವತಿ ನದಿ ಸೇರಿ ತಮಿಳ್ನಾಡಿನಲ್ಲಿ ಕಾವೇರಿ ಜೊತೆ ಹರಿದು ಬಂಗಾಲ್ ಕೊಲ್ಲಿ ಅಂದರೆ ಬೇ ಆಫ್ ಬೆಂಗಾಲ್ ಸೇರುತ್ತೆ. ಎಡಬದಿಗೆ ಬೀಳೋ ನೀರು ಕುಮಾರಧಾರ ನದಿಗೆ ಸೇರಿ ನಂತರ ನೇತ್ರಾವತಿ ಜೊತೆ ಮುಂದೆ ಹೋಗಿ ಅರೇಬಿಯನ್ ಸಿ ಅಂದರೆ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಇದು ಈ ಪ್ಲೇಸ್ದು ಸ್ಪೆಷಾಲಿಟಿ. ನೀವೇನಾದರೂ ಈ ಕಡೆ ಬಂದರೆ ಈ ರಿಚ್ ಪಾಯಿಂಟಲ್ಲಿ ನಿಲ್ಲೋದನ್ನ ಮರಿಬೇಡಿ. ಈ ರಿಚ್ ಪಾಯಿಂಟ್ ಎದುರುಗಡೆ ಒಂದು ಚಿಕ್ಕ ಅಂಗಡಿ ಇದೆ, ಅಲ್ಲಿ ತಿನ್ನೋಕ್ಕೆ ಸೌತೆಕಾಯಿ ಎಲ್ಲ ಸಿಗುತ್ತೆ. ಹಾಗೆ ಇಲ್ಲಿ ಮುಂದೆ ಒಂದು ರೋಡ್ ಕಾಣಿಸ್ತಿದೆಯಲ್ಲ, ಇದರಲ್ಲಿ 15 ಕಿಲೋಮೀಟರ್ಸ್ ಮುಂದೆ ಹೋದರೆ ಮುಗಿಲ ಮಂಜು ಸಿಕ್ಕತ್ತೆ. ನಾವು ಪುನಃ ಅಲ್ಲಿ ಸಿಕ್ಕೋಣ. ಬೋರ್ಡ್ ನೋಡ್ತಾ ಇದ್ದೀರಾ, ಎಲ್ಲಿದ್ದೀರಾ ಅಂತ ಆಲ್ರೆಡಿ ಗೊತ್ತಾಗಿರುತ್ತೆ. ಈಗ ನಾವು ಮುಗಿಲ ಮಂಜು ಹೋಮ್ ಸ್ಟೇ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಬಿಸ್ಲೆಘಾಟ್ ರೋಡ್ ಏನು ಬರುತ್ತೆ, ಸೊ ಇದು ಬಿಸ್ಲೆಘಾಟ್ ರೋಡು. ಸೊ ಬಿಸ್ಲೆಘಾಟ್ ರೋಡ್, ಇದು ಬಿಸ್ಲೆಘಾಟ್ಗೆ ಹೋಗೋ ರೋಡು. ಸೊ ಬಿಸ್ಲೆಘಾಟಿಂದ ವಾಪಸ್ ಬರ್ತಾ ಲೆಫ್ಟ್ ಸೈಡ್ಗೆ ಇದೊಂದು ಡಿವಿಯೇಷನ್ ತೊಗೋಬೇಕು. ಈ ಬೋರ್ಡ್ ಬರೆದಿರುತ್ತೆ, ಸೊ ನಿಮಗೆ ಇಂಡಿಕೇಷನ್ ಕ್ಲೀನಾಗಿ ಕಾಣಿಸುತ್ತೆ. ಸೊ ಹೀಗೆ ತೊಗೊಂಡ್ರೆ ಸೊ ಹಿಂಗೆ ರೋಡ್ ತೊಗೋಬೇಕು. ಸೊ ಮಡ್ ರೋಡ್ ಇದೆ, ಮಾಮೂಲಿ ವೆಹಿಕಲ್ಸು ಹೋಗುತ್ತೆ, ಬಟ್ ಸ್ವಲ್ಪ ಕಷ್ಟ ಆಗ್ಬೋದು. ನೋಡಿ ಈ ಥರ ಹಳ್ಳಗಳಿದೆ. ಮಳೆ ಟೈಮಲ್ಲಿ ಸ್ವಲ್ಪ ಸ್ಕಿಡಿ ಇರ್ಬೋದು ರೋಡು. ಇಫ್ ಯು ಆರ್ ರಿಯಲಿ ಆನ್ ಎಕ್ಸ್ಪರ್ಟ್ ಡ್ರೈವರ್, ಯು ಕ್ಯಾನ್ ಟೇಕ್ ಇಟ್ ಥ್ರೂ. ಅದರ್ವೈಸ್ ಬೆಟರ್ ಕಾಲ್ ದೆಮ್, ದೇ ಮೈಟ್ ಪಿಕ್ ಯು ಗೈಸ್. ಸೊ ನಂದು XUV 300 ಆಗಿರೋದ್ರಿಂದ ಆ್ಯಂಡ್ ಐಮ್ ಯೂಸ್ ಟು ದಿಸ್ ಕೈಂಡ್ ಆಫ್ ರೋಡ್ಸ್. ಸೊ ನನಗೇನು ಕಷ್ಟ ಆಗಲ್ಲ ಅಂತ ತಿಳ್ಕೊತೀನಿ. ಸೊ ರೋಡ್ ಹಿಂಗಿದೆ. ಸೊ ನಮ್ಮ ಪದ್ದು ಗ್ಯಾಂಗ್ ಅವ್ರು ಏನು ಮಾಡ್ತಾ ಇದ್ದಾರೆ,
ಪದ್ದು ನಿದ್ರೆ ಮಾಡಿದ್ದಾಳೆ ನೋಡಿ. ಇನ್ನೊಬ್ರಿಗೆ ಮೋಷನ್ ಸಿಕ್ನೆಸ್, ಇಬ್ಬರು ಸುಸ್ತಾಗಿದ್ದಾರೆ. ಫ್ರೆಶ್ ಅಪ್ ಆಗಿ ಈಗ ಫ್ರೆಶ್ ಅಪ್ ಆಗಿ ಹಾಕೊಂಡು ಫ್ಯೂಯಲ್ಲ ಊಟ ಹಾಕ್ಕೊಂಡು ನೆಕ್ಸ್ಟ್ ನಮ್ಮ ಪಾರ್ಟ್ನರ್ ಬರೋ ಟೈಮು. ಸೊ ಇಲ್ಲಿ ಆ್ಯಕ್ಚುಲಿ ಪ್ಲ್ಯಾನ್ ಚೇಂಜ್ ಆಯಿತು. ನಾವು ಬಿಸ್ಲೆಘಾಟು, ಪಟ್ಲಾ ಬೆಟ್ಟ ಇದನ್ನೆಲ್ಲ ಕವರ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ವೆದರ್ ನೋಡಿ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲಿತ್ತು. ಅಷ್ಟು ಪ್ಲೆಸೆಂಟ್ ಅನ್ಸ್ಲಿಕ್ಕಿಲ್ಲ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ. ಸೊ ಪ್ಲ್ಯಾನ್ ಚೇಂಜ್ ಮಾಡಿ ನಾಳೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಜೀಪ್ಗೆಲ್ಲ ಹೇಳಿದ್ದೀವಿ, ಬೆಳಿಗ್ಗೆ 6 ಗಂಟೆಗೆ ಹೋಗಿ ಅಲ್ಲಿ ಶಾರ್ಟ್ ಮಾಡೋಣ ಅಂತ. ಓಕೆ, ಒಂದು ಅಡಿಷನಲ್ ಇನ್ನೊಂದು ಪ್ಲೇಸ್ ಆ್ಯಡ್ ಮಾಡಿದ್ವಿ. ಲೋಕಲೈಟ್ಸ್ಗೆ ಮಾತಾಡಿದಾಗ ಅಲ್ಲೊಂದು ಲೊಕೇಶನ್ ಗೊತ್ತಾಯಿತು. ಸೊ ಅದನ್ನು ಕವರ್ ಮಾಡ್ತೀವಿ. ನಾಳೆ ಹೇಳ್ತೀವಿ ಅದು ನೇಮ್ ಯಾವುದು ಅಂತ, ಯಾವ ಫಾಲ್ಸು ಅಂತ ಡೈರೆಕ್ಟಾಗಿ. ಸೊ ಇಲ್ಲಿ ಇವತ್ತು ಹೋಗಿ ನೆಕ್ಸ್ಟು ಹೋಮ್ ಸ್ಟೇ ತೋರಿಸಿ ಲಂಚ್ಗೆ ಏನೇನು ಕೊಡ್ತಾರೆ ಅಂತಲೂ ನಿಮಗೆ ತೋರಿಸ್ತೀನಿ. ಸೊ ವಿಲ್ ಮೀಟ್ ಡ್ಯೂರಿಂಗ್ ಲಂಚ್ ಟೈಮ್. ಓಕೆ, ಥ್ಯಾಂಕ್ ಯು. So this is the homestay that we are staying. What a place guys, what a place. ಪುಣ್ಯ ಮಾಡಿದ್ದಾರೆ ಇವರು ಇಲ್ಲಿರೋದಕ್ಕೆ. ಸೊ ನೋಡಿ ಇವ್ರದ್ದು ಸೀನರಿಕ್ ಹೆಂಗಿದೆ ಅಂತ. ಸೊ ಟಾಪ್ ಫ್ಲೋರಲ್ಲಿ ಅಲ್ಲಿ ಡಾರ್ಮೆಟ್ರಿ ಸಿಗುತ್ತೆ, ಸೆಕೆಂಡ್ ಇನ್ನೊಂದು ರೂಮ್ ಸಿಗುತ್ತೆ ಇಲ್ಲಿ. ಆ ರೂಮಲ್ಲಿ ನಾವಿದ್ದೀವಿ. ಕೆಳಗಡೆ ಡೌನ್ ಸ್ಟೋರಲ್ಲಿ ಇನ್ನೂ ಒಂದು ರೂಮ್ ಇದೆ, ಪ್ಲಸ್ ಓನರಲ್ಲಿ ಇರ್ತಾರೆ. ಸೊ ಅಂದಾಜಿಗೆ ನನ್ನ ಪ್ರಕಾರ ಒಂದು 30ರಿಂದ 40 ಜನ ಇರ್ಬೋದು ಅನ್ಕೋತೀನಿ. ಪದ್ದು ಗ್ಯಾಂಗ್, ಪದ್ದು ಗ್ಯಾಂಗ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಹಾಂ, ಆ ಟಾಪ್ಗಾ? ಟಾಪ್ ಆಫ್ ದ ಮೌಂಟೇನಾ? ಗುಡ್ಡಕ್ಕೆ ನಮ್ಮ ಪಯಣ. ಸೊ ಗುಡ್ಡದಲ್ಲಿ ನಮ್ದು ಇನ್ನೊಂದು ಪಾರ್ಟ್ನರ್, ಟ್ರಾವೆಲ್ ಪಾರ್ಟ್ನರ್ ರಿವೀಲ್ ಮಾಡಬೇಕು. ಹಾಂ, ಹೀಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ. ನಮ್ಮ ಟ್ರಾವೆಲ್ ಪಾರ್ಟ್ನರು ಹಾರ್ತಾರಂತೆ. ಸೊ ಆ ಟ್ರಾವೆಲ್ ಪಾರ್ಟ್ನರ್ ಹೆಂಗೆ ಹಾರ್ತಾರೆ, ಆ ಟ್ರಾವೆಲ್ ಪಾರ್ಟ್ನರ್ ಹೆಸರೇನು ಅಂತ ನಾವಿಲ್ಲಿ ರಿವೀಲ್ ಮಾಡ್ತೀನಿ ನಿಮಗೆ. ಪದ್ದು ಅಂತ ಫುಲ್ ಜೋಶಲ್ಲಿ ಖುಷಿಯಲ್ಲಿದ್ದಾಳೆ. ಹೊಸ ಹೊಸ ಪ್ಲೇಸ್ ನೋಡ್ತಾ ಇದ್ದಾಳೆ. ಹೌದಾ? ಅವ್ರಿಗೆ ಈ ಥರ ಎರಡು ಮಿಕ್ಸ್, ಆ ಕಡೆ ಕಾಡು ಈ ಕಡೆ ಇದು ಎಲ್ಲ ನೋಡಿ. ಅದೇ ಮಕ್ಳುಗಳಿಗೆ ಟ್ರಾಫಿಕ್ಕು, ಪೊಲ್ಯೂಷನ್ನು ಇದೆಲ್ಲ ತೋರ್ಸೋಕ್ಕಿಂತ ಈ ಥರ ನೇಚರ್ ತೋರಿಸಿದ್ರೆ ಒಳ್ಳೇದು ಅಲ್ವಾ? ಖುಷಿಯಾಗಿದ್ದಾಳೆ ಅವಳು ಆ್ಯಕ್ಚುಲಿ. ಸುಮ್ಮನೆ ಹಿಂಗೆ ರೌಂಡ್ ಹೊಡಿವಾಗ್ಲೂ ಖುಷಿನೇ ಅವಳಿಗೆ. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಒಂಥರ ಏನು ಹೇಳೋದು, ರಿಲ್ಯಾಕ್ಸ್ಡ್ ಮೋಡಲ್ಲಿ ಇದ್ದಾಳೆ, ಕಾಮ್ ಆಗಿದ್ದಾಳೆ. ಸೊ ಇನ್ನೊಂದ್ಸರಿ ಇನ್ನೊಂದು ವ್ಯೂ ಕೊಡ್ತೀನಿ ಇಲ್ಲಿಂದ ನೋಡಿ. ಒಂಥರ ಲುಕ್ ಅಟ್ ದ ಪ್ಲೇಸ್, ಲುಕ್ ಅಟ್ ದ ವ್ಯೂ. ಸೊ ಅಲ್ಲಿದೆ ನೋಡಿ ಹೋಮ್ ಸ್ಟೇ ನಮ್ಮದು, ಅಲ್ಲಿದೆ ಹೋಮ್ ಸ್ಟೇ. ಅಲ್ಲಿ ಹೋಮ್ ಸ್ಟೇ ಇಂದ ನಮ್ಗೆ ಈ ಸುತ್ತ ವ್ಯೂ ಎಲ್ಲ ಕಾಣಿಸುತ್ತೆ. ಕರ್ಟನ್ಸ್ ಎಲ್ಲ
ಆಚೆ ಮಾಡ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಸನ್ರೈಸ್ ಕಾಣಬಹುದು ಅನ್ಕೊಂಡಿದೀನಿ, ನೋಡ್ಬೇಕು. ಸನ್ರೈಸ್ ಕಾಣಿಸ್ಬಹುದು. ಈಸ್ಟ್ ಯಾವ ಸೈಡ್ ಬಂತು ಅಂತ ಅದು ಬೆಳಗ್ಗೆ ಸನ್ರೈಸ್ ಆದಾಗ್ಲೇ ಗೊತ್ತು. ಸನ್ರೈಸ್ ಆದಾಗ್ಲೇ ಗೊತ್ತು. ಇವಾಗ ವೆಸ್ಟ್ ಗೊತ್ತಾಗ್ಬೋದು. ಈಗ ನೋಡಿದ್ರೆ ಎಲ್ಲೋ ಈ ಸೈಡ್ ವೆಸ್ಟ್ ಇದೆ ಅಂತ ತಿಳ್ಕೊತೀನಿ. ಸೊ ಈ ಕಡೆ ಈಸ್ಟ್ ಅನ್ಸುತ್ತೆ. ಆ್ಯಕ್ಚುಲಿ ಎಸ್, ಸನ್ರೈಸ್ ನಮಗೆ ಸಿಗುತ್ತೆ ಕರೆಕ್ಟ್. ನೋಡಿ ನಮ್ಮ ಬೆಡ್ರೂಮ್ ಇಲ್ಲಿ ಬರುತ್ತೆ. ಸನ್ರೈಸು ಮೇ ಬಿ ಸ್ಮಾಲ್ ಫಾರೆಸ್ಟ್ ಇದೆಯಲ್ಲ ಇದ್ರ ಮೇಲೆ ಸನ್ ಬರುತ್ತೆ ಅನಿಸುತ್ತೆ, ರೈಸ್ ಆಗುತ್ತೆ. ನೋಡೋಣ, ಡೆಫಿನೆಟ್ಲಿ ಬೆಳಗ್ಗೆ ಬೇಗ ಎದ್ದು ಕ್ಯಾಪ್ಚರ್ ಮಾಡೋಣ. ಸೊ ನಾಳೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಒಂದ್ಸರಿ ರಿವ್ಯೂ ಕೊಟ್ಬಿಡ. ಯಾಕಂದರೆ ಇವತ್ತೇ ಕರ್ಕೊಂಡು ಹೋಗ್ಬೇಕಿತ್ತು ಅವ್ರನ್ನ. ಬಿಸಿಲು ತುಂಬ ಇರೋದ್ರಿಂದ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿಗೆ ಅಷ್ಟೊಂದು ಸೂಕ್ತ ಅಲ್ಲ ಅಂದ್ಕೊಂಡು ಕ್ಯಾನ್ಸಲ್ ಮಾಡಿದ್ದೀವಿ. ನಾಳೆ ಪಟ್ಲಾ ಬೆಟ್ಟ, ಪಟ್ಲಾ ಬೆಟ್ಟ ಮತ್ತು ವ್ಯೂ ಪಾಯಿಂಟ್, ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್, ಮತ್ತೆ ಅದೆಂಥದ್ದು ಇನ್ನೊಂದು ಫಾಲ್ಸ್ ಇದೆ, ಅದ್ರ ಹೆಸರು ಮರ್ತೋಯ್ತು ನನಗೆ. ಎಮ್ಮಿಂದ ಏನೋ ಶುರು ಆಗುತ್ತೆ. ನಾಳೆ ರಿವೀಲ್ ಮಾಡ್ತೀವಿ, ತೋರಿಸ್ತೀವಿ. ಹುಡ್ಕೊಬೇಕು. ಹೆಚ್ಚಿಗೆ ಜನಕ್ಕೆ ಗೊತ್ತಿಲ್ಲದೆ ಇರೋ ಪ್ಲೇಸಿಗೆ ಮಾತ್ರ ಹೋಗ್ತೀವಿ. ಬಿಸಿಲೆ ಘಾಟು ಕಾಮನ್ ಪ್ಲೇಸು ಅದು, ಬಟ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬೆಳಿಗ್ಗೆನೆ ಹೋಗ್ತಾ ಇದ್ದೀವಿ, ಅದಕ್ಕೆ ವ್ಯೂ ಚೆನ್ನಾಗಿರ್ಬೋದು, ಒಂದು ಹೊಸ ವ್ಯೂ ಕೊಡ್ಬೋದು ನಿಮಗೆ ಅಂತ ಅನಿಸ್ತಾ ಇದೆ. ಅಲ್ಲಿ ಮಾರ್ನಿಂಗ್ ಹೌದು, ರೈಡ್ಸ್ ಎಲ್ಲ ಕರ್ಕೊಂಡು ಹೋಗೋರು ಎಲ್ಲಿ ಪಟ್ಲಾ ಬೆಟ್ಟಕ್ಕೆ. ನನಗೆ ಪಟ್ಲಾ ಬೆಟ್ಟ ಹೋಗ್ಲೇಬೇಕು ಅನಿಸ್ತಿದೆ, ಯಾಕೆಂದ್ರೆ ಅಲ್ಲಿ ನಮ್ಮ ಕೊಡಗು ಕೂಡ ಕಾಣಿಸುತ್ತೆ. ಬಟ್ ಗೊತ್ತಿಲ್ಲ, ಅದು ರೈಡ್ ತುಂಬಾ ಬಂಪಿ ಆಗಿರುತ್ತೆ ಅಂತ ಎಲ್ಲರೂ ಹೇಳ್ತಿದ್ರು. ಸೊ ನಾನು ನಮ್ಮ ಪುಟಾಣಿ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಸಸ್ಪೆನ್ಸ್ ಅದು ಆಗುತ್ತೋ ಇಲ್ವೋ ಅಂತ. ಹೋದ್ರೆ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಇವ್ರಿಗೆ. ಹೌದು, ನೋಡ್ತೀನಿ. ನನಗೆ ಹಾರರ್ ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ. ಸೊ ನೋಡೋಣ. ಅದೇ ಇವಳಿಗೆ ಕಂಫರ್ಟೇಬಲ್ ಆಗುತ್ತೆ ಅನ್ಸಿದ್ರೆ ಹೋಗ್ತೀನಿ, ಆದ್ರೆ ಇಲ್ಲ. ಸೊ ಇನ್ನೇನು ಬಂದ್ವಿ, ಗುಡ್ಡದ ಮೇಲೆ ಬರ್ತಾ ಇದೀವಿ ನೋಡಿ. ಸೊ ಗುಡ್ಡದ ಮೇಲೆ ನನ್ನ ಪಾರ್ಟ್ನರ್ ಜೊತೆ ಸಿಗೋಣ. ಅಲ್ಲಿ ನಿಂದ 2-3 ಪಾರ್ಟ್ನರ್ಸ್ ಹಾರ್ತಾ ಇದಾವೆ ನೋಡು. ಏನೇನೋ ಇಂಟು ಕೊಡ್ತಿದ್ದಾರೆ ಇವರು. ಸೊ ಗುಡ್ಡದ ಮೇಲೆ ಬರ್ತಾ ವ್ಯೂ ಚೆನ್ನಾಗಿ ಅನಿಸ್ತು. ಸೊ ಮತ್ತೆ ಕ್ಯಾಮ್ರಾ ಆನ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲಿ ನಮ್ಮ ಹೋಮ್ ಸ್ಟೇ. ವಾವ್, ಕೇಳಿಸ್ತಾ ಇದೆಯಾ ಇಲ್ವೋ ಗೊತ್ತಿಲ್ಲ. ಅವಳು ಹಂಗೆ ಮಾತಾಡ್ಕೋತಾ ಇರ್ತಾಳೆ, ನಿಮಗೆ ಕೇಳಿಸುತ್ತಾ ಗೊತ್ತಿಲ್ಲ ಅವಳಿಗೆ. ಹೌದೌದು, ಈಗ ಬಂದು ಕೇಳಿಸ್ತಾ ಇರ್ಬೋದು. ಎಂತ ಹೇಳೋದು, ಅಭ್ಯಾಸ ಇಲ್ಲ ಕ್ಯಾಮ್ರಾ ನೋಡಿ ಮಾತಾಡೋ ಅಭ್ಯಾಸ. ಸುಮ್ಮನೆ ನನ್ನ ಪಾಡಿಗೆ ನಾನು ಮಾತಾಡ್ತಾ ಇರ್ತೀವಿ, ಅಭ್ಯಾಸ ಮಾಡ್ಕೋಬೇಕು. ನಮ್ದು ಫಸ್ಟ್ ಕೆಲವೊಂದು ವೀಡಿಯೋಸ್ಗೆ ಆ ಥರದ ಕಮೆಂಟ್ಸ್ ಬಂದ್ವು, ಕೇಳಿಸ್ತಾ ಇಲ್ಲ ವೀಡಿಯೋ ಅಂತ ಫೀಡ್ಬ್ಯಾಕ್ ಬಂದಿದೆ. ಸೊ ಅದೇ ತಪ್ಪು ಇಲ್ಲಿ ಮಾಡಬಾರ್ದು ಅಂತ ಸ್ವಲ್ಪ ಪ್ರೊಫೆಷನಲ್ ಆಗಿ ಟ್ರೈ ಮಾಡ್ತಾ ಇದ್ದೀವಿ. ನಾವು ಪ್ರೊಫೆಷನಲ್ ಅಲ್ಲ ಅಂದರೂ ಟ್ರೈ ಮಾಡ್ತಾ ಇದ್ದೀವಿ. ನೋಡೋಣ ಈ ಸರಿ ಆಡಿಯೋ ವೀಡಿಯೋ ಎಲ್ಲ ಚೆನ್ನಾಗಿ ಬರುತ್ತಾ, ನೀವು ಫೀಡ್ಬ್ಯಾಕ್ ಕೊಟ್ಟು ಹೇಳಬೇಕು ಕಮೆಂಟ್ ಸೆಕ್ಷನಲ್ಲಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಚಾನಲ್ ಹೆಸರು ಮರ್ತಂಗಿದೆ, SFT ವ್ಲಾಗ್. FT ಅಂದರೆ ಸ್ಟ್ರೆಸ್ ಫ್ರೀ ಟ್ರಾವೆಲ್. ಹಾಂ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀವಿ. ಅಲ್ಲಿ ತನಕ ಒಂದು ವ್ಯೂ ತಗೊಂಡು ನನ್ನ ಪಾರ್ಟ್ನರ್ ಜೊತೆ ಇರ್ತೀನಿ. ಪಾರ್ಟ್ನರ್ ಯಾರು ಅಂತ ಇವಾಗ, ಇದು ತುಂಬ ಚೆನ್ನಾಗಿದೆ ಇಲ್ಲಿಂದ. ಈಗ ರಿವೀಲ್ ಮಾಡೋ ಟೈಮು. ಯಾರನ್ನ? ನಮ್ಮ ಪಾರ್ಟ್ನರ್ನ. ನಮ್ಮ ಪಾರ್ಟ್ನರ್ ಇನ್ಯಾರು ಅಲ್ಲ, ಎಲ್ಲಿ ಇದ್ರ ಹೆಸರು ಪಾರಿವಾಳ ಅಂತ. ಟ್ರಾವೆಲ್ಗೆ ಎಡಿಷನ್ ಇದು, ತುಂಬಾ ಇಷ್ಟಪಟ್ಟು ತಗೊಂಡಿರೋದು. ಕಡೆ ಎಲ್ಲ 360 ವ್ಯೂ ಬೇಕು ಅಂತ ಹೇಳಿ ತಗೊಂಡಿರೋದು. ನೋಡೋಣ ಹೆಂಗ್ ಬರುತ್ತೆ ಅಂತ, ಯಾಕಂದ್ರೆ ಪ್ರಾಕ್ಟೀಸೇ ಮಾಡಿಲ್ಲ ನಾವು ಇನ್ನು. ಇದೇ ಫಸ್ಟ್, ಅದಕ್ಕೆ ಫ್ಲೈ. ಈ ಕಡೆ ಬಾ, ಅದು ನನಗೆ ವಿಡಿಯೋ ಕಾಣಿಸ್ತು. ಹತ್ರ ಹೋಗೋಣ. ಸೊ ಇದು ನಮ್ಮ ಪಾರ್ಟ್ನರು. ಇನ್ನು ಮಳೆ ಬರೋಕ್ಕೆ ಶುರು ಆಗ್ತಾ ಇದೆ. ಫಸ್ಟ್ ಟೈಮ್ ಆರ್ತಿದ್ಲು, ಮಳೆ ಬಂತು. ಯಾಕೋ ಡೌಟೇ ಈಗ ಆರ್ಸೋದು, ನಾನು ನಿಲ್ಲಿಸ್ಬೇಕಾಗುತ್ತೆ. ಬಟ್ ರಿವೀಲ್ ಆಯಿತು. ಇದೇ ನಮ್ಮ ಪಾರಿವಾಳ, ಇದ್ರ ಹೆಸರು ಪಾರಿವಾಳ ಅಂತ.
ಮೋಸ್ಟ್ಲಿ ಇದೊಂದೇ ಜಾಗದಲ್ಲಿ ಮಾತ್ರ ಮಳೆ ಹೊಡಿತಾ ಇದೆ. ಸೊ ನಮ್ಮ ವಿಡಿಯೋಗ್ರಫಿ ಹಾಗೂ ನಮ್ಮ ಪಾರ್ಟ್ನರ್ ಆರಾಧನೆ ಕಾಯ್ತಾ ಇತ್ತು.